ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು 12 ವರ್ಷದ ಹುಡುಗಿಗೆ ಒಂದು ಹಾಫ್ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ಮೊದಲಿಗೆ ತೋರಿಸ್ತೀನಿ. ಅವರು ಒಂದು ಚಿಕ್ಕ ಬ್ಲೌಸ್ನ ಮೆಜರ್ಮೆಂಟ್ನ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ರಾಂಗ್ ಪಾಯಿಂಟ್ಗಳನ್ನ ಹೇಳಿದ್ದಾರೆ. ಅದನ್ನು ಅದು ಲೆಂತು ಮತ್ತು ಸ್ಲೀವ್ ಇದಕ್ಕೋಸ್ಕರ ಮಾತ್ರ ಇದನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಮೇನ್ ಪಾರ್ಟ್ ನೋಡಿ, ಈ ಬ್ಯಾಕ್ ಇದೆಯಲ್ಲ, ಬ್ಯಾಕೆ ಅವರಿಗೆ ತುಂಬ ರಾಂಗ್ ಇದೆ. ಬಟ್ ಅವರು ಸುಮ್ಮನೆ ಟೆಂಪ್ರವರಿಗೆ ಕೊಟ್ಟಿದ್ದಾರೆ. ನೋಡಿ, ಹೀಗಿದೆ ಬ್ಲೌಸ್ ಬಂದು ಯಾವಾಗಲೂ ಹೀಗಿರಬೇಕು. ಆದರೆ ಬಟ್ ಈ ಬ್ಲೌಸು ಈ ರೀತಿ ಇದೆ. ಯಾವುದೋ ಒಂದು ಡಮ್ಮಿ ಅವರು ಕೊಟ್ಟಿದ್ದಾರೆ. ಯಾಕಂದರೆ ಸುಮ್ಮನೆ ಹಾಕಿ ನೋಡಿದ್ದಾರೆ, ಈ ಲೆಂತ್ ಕರೆಕ್ಟಾಗಿದೆ ಅನ್ನೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಒಂದು ಕರೆಕ್ಟಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಇದನ್ನೇ ಇಟ್ಕೊಂಡು ನಾನು ಇವಾಗ ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಬ್ಲೌಸ್ ಲೆಂತು ಬೇಡ ಅಂತ ಹೇಳಿದರೆ 7 ಇಂಚಸ್ ಬೇಕಂತ ಹೇಳಿದ್ದಾರೆ. ಆ ಲೆಂತನ್ನ ಇಟ್ಕೊಂಡು ನಾನಿವಾಗ ಬ್ಲೌಸ್ನ ಕಟ್ಟಿಂಗ್ ಮಾಡ್ತೀನಿ. ಇದರಲ್ಲಿ ಮೇಯ್ನ್ ಪಾಯಿಂಟ್ಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. 7 ಇಂಚು ತೋಳ್ಬೇಕಂತ ಹೇಳಿದ್ದಾರೆ. ವೇಸ್ಟು 25 ಇರೋದ್ರಿಂದ ಲೆಂತು 11.5 ಇದೆ. ಚೆಸ್ಟ್ ಬಂದು 7 ಕಾಲು ಇದೆ. ಮತ್ತು ಆರ್ಮೋಲ್ಸ್ ಬಂದು ಫುಲ್ ರೌಂಡು 13.5 2 ಗೀಟಿದೆ. ಹಾಫ್ ರೌಂಡ್ ಬಂದು 6 ಕಾಲಿದೆ. ಇದನ್ನು ಇಟ್ಕೊಂಡು ನಾನು ಬ್ಲೌಸ್ನ ಕಟ್ಟಿಂಗ್ ಮಾಡ್ತೀನಿ. ಕೆಲವೊಂದು ಸರಿ ನಮಗೆ ಏನು ಪಾಯಿಂಟ್ಸ್ ಬೇಕನ್ನೋದು ಮಾತ್ರ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಕೆಲವು ರಾಂಗ್ ಪಾಯಿಂಟ್ ಇದ್ದಾಗ ನೋಡಿ, ಇಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ 80 ಸೆಂಟಿಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. 1 ಮೀಟ್ರ್ ಅಂತ ಬೇಕಾಗಿಲ್ಲ. ಯಾಕಂದರೆ ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನೀವು 75 ಅಥವಾ 70 ಸೆಂಟಿಮೀಟ್ರ್ ಆದರೂ ತೊಗೋಬೋದು. ಬಟ್ ನಾನೇನು ಮಾಡಿದ್ದೀನಿ, 80 ಸೆಂಟಿಮೀಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ನಮಗೆ 5 ಸೆಂಟಿಮೀಟ್ರು ಕಡಿಮೆ ಇದ್ದರೂ ಓಕೆ, ಜಾಸ್ತಿ ಇದ್ದರೂ ಓಕೆ. ಈ ಥರ ಒಂದು ಯಾವಾಗಲೂ ಎಡ್ಜಿಗೆ ಒಂದು ಲೈನ್ನ ಹಾಕ್ಕೋಬೇಕು ಇಲ್ಲಿ ಸ್ಟಿಚಿಂಗಿಗೆ ಅಂತ. ಈ ಎಡ್ಜಿಗೆ ಲೈನ್ ಹಾಕ್ಕೊಂಡಿರೋ ಹತ್ರ ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಅಂತ ಹೇಳಿದ್ರೆ ನೋಡಿ, ಈ ರೀತಿಯಾಗಿ ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ಯಾವುದೇ ಬ್ಲೌಸ್ ಪೀಸ್ ಆಗಲಿ, ಯಾವುದೇ ಲೈನಿಂಗ್ ಆಗಲಿ, ನಾವು ಇದು ಸ್ಟ್ರೇಟ್ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ಇವಾಗ ಈ ಬ್ಲೌಸ್ಗಿಂತ 7 ಇಂಚು ಉದ್ದಬೇಕಂತ ಹೇಳಿದ್ದಾರೆ ಬ್ಲೌಸು. ಇವ್ರಿಗೆ ಇದು 12 ವರ್ಷದ ಮಗುಗೆ ಹಾಫ್ ಸ್ಯಾರಿ ಬ್ಲೌಸಸ್ ಆಗಿರೋದ್ರಿಂದ ಅವರು ಈಗ ಟ್ರೆಂಡಿಂಗಲ್ಲಿರೋದ್ರಿಂದ 7 ಇಂಚು ಬೇಕಂತ ಕೇಳಿದ್ದಾರೆ. ನಾನು 7 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಇಂಚು ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೋಡಿ, ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. 7 ಇಂಚು ಅಂತ ಬಂದ ತಕ್ಷಣ ನಮಗೆ 3 3/4 ಆ ಥರ 3.5ವರೆಗೂ ತೊಗೋಬೋದು. ನಾನು ಈ ಬ್ಲೌಸ್ಗೆ 3/4ಗೆ ತೊಗೊಳ್ತಾ ಇದ್ದೀನಿ, ಜಾಸ್ತಿ ತೊಗೊಳ್ತಾ ಇಲ್ಲ. ಯಾಕಂದರೆ ಸೈಜು ಸ್ಮಾಲ್ ಸೈಜ್ ಆಗಿರೋದ್ರಿಂದ 3/4ಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಳ್ಳಿ. ಇದು ಕರೆಕ್ಟಾಗಿದೆ. ನಾನು ತೋರಿಸ್ತೀನಿ ಏನಂತ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 6/4 ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಂದ ಕರೆಕ್ಟಾಗಿ ನಾವು ಇಲ್ಲಿ 6/4 ಅಲ್ಲ, 1 ಗೀಟು ಮೇಲೆ ಬರೋ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ 6/4ಗೆ ಎಕ್ಸಾಕ್ಟ್ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 6/4ಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ರೌಂಡು ಇವರು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇದು ಹಾಫ್ ಸ್ಲೀವ್ ಇದೆ. ಮೆಜರ್ಮೆಂಟು ಹುಡುಗಿ ಬಂದಿರಲಿಲ್ಲ, ಹಾಗಾಗಿ ನಾನು ರೌಂಡ್ಸ್ನ ತೊಗೊಂಡಿರಲಿಲ್ಲ. ಇಲ್ಲಿ 7 ಇಂಚಸ್ ಡೌನ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ 4 ಇಂಚಿದೆ. ಅದರಲ್ಲಿ 1/4 ಇಂಚನ್ನ ಕಮ್ಮಿ ಮಾಡಿಕೊಂಡು ನಾನು 3/3. ಯಾಕಂದರೆ ಹಪ್ಪಲ್ಲಿ ಹೋಗ್ತಾ ಹೋಗ್ತಾ ದಪ್ಪ ಇರುತ್ತೆ, ಕೆಳಗಡೆ ಬರ್ತಾ ಬರ್ತಾ ಯಾವಾಗಲೂ ಇಲ್ಲಿ ನೋಡಿ, ನಮ್ಮ ಕೈ ಇಲ್ಲಿ ಈ ಸೈಜ್ ಇರುತ್ತಲ್ಲ, ಇಲ್ಲಿ ಸಣ್ಣ ಇರೋದ್ರಿಂದ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನೋಡಿ, ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡು ಈ ಸ್ಕೇಲ್ ಬಂದು ನನಗೆ 1/4 ಇಂಚಸ್ ಇದೆ. ನೋಡಿ, 1/4 ಇಂಚಸ್ ಇದೆ, ಸಾಕು ನಮಗೀಗ. ಇದು ರೆಗ್ಯುಲರಾಗಿ 2 ಇಂಚಸ್ ಬಿಟ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. 1/4 ಅಥವಾ 1.5 ಇಂಚಸ್ನ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ 1.5 ಇಂಚಸ್ಗಿಂತ ಒಂದು ಲೈನ್ ಕಡಿಮೆ ಇದೆ. ಈಗ ನಾವು ಇಲ್ಲಿ 1.5ವರೆಗೂ ಅಥವಾ 2ವರೆಗೂ ಈ ಥರ ಒಂದು ಲೈನ್ನ ಹಾಕ್ಕೊಂಡು ನಾವು ಈ ಥರ ಶೇಪ್ನ ಕೊಡಬೇಕು. ನೋಡಿ, ಈ ಥರ ಇಲ್ಲಿ ನೋಡಿ, ನಾವು ಎಷ್ಟು ಮೇಲೆ ಹೋಗಬಾರ್ದು, ಯಾವಾಗಲೂ ಈ ರೀತಿಯಾಗಿ ಕೊಡಬೇಕು. ಆವಾಗ ನಮಗೆ ಬ್ಲೌಸು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿಂದ ಇಲ್ಲಿ ಡೌನ್ ಮಾಡ್ಕೋಬೇಕು. ಹೀಗೆ ಬಂದರೆ ಹಾಫ್ ಸ್ಲೀವ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಫುಲ್ ಸ್ಲೀವ್ ಇರುವಾಗ ಸ್ವಲ್ಪ ಡೌನ್ ಮಾಡ್ಕೊಳ್ಳೋದು ಬೆಟರು. ಇಲ್ಲ ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ನೋಡಿ, 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಫಸ್ಟಿಗೆ ಹೇಳಿದ್ನಲ್ಲ, ಈ ರೀತಿಯಾಗಿ ಬಂದರೆ ರಾಂಗ್ ಇರುತ್ತೆ. ಅದಕ್ಕೆ ನಾನು 1.5 ಇಂಚಸ್ಸಿಂದ ಈಗ ಡೌನಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿರೋದು ಪರ್ಫೆಕ್ಟಾಗಿ ಬರುತ್ತೆ.
ಇದನ್ನು ನಾವು ಯಾವಾಗಲೂ ಅಬ್ಸರ್ವ್ ಮಾಡ್ಕೋಬೇಕು. ನೀವು ಬೇಕಾದರೆ ಸ್ಕೆಚ್ ಹಾಕ್ಕೊಳ್ಳಿ, ಅವಾಗ ಇದು ಈ ಥರ ಬರ್ತಾ ಇದೆ, ಇದು ಕರೆಕ್ಟ್ ಅಲ್ಲ ಅಂತ ಅನಿಸಿದಾಗ ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಒಳಗಡೆಯಿಂದ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಯಾವಾಗಲೂ ಇಲ್ಲಿ 1.5ವರೆಗೂ ಸ್ಟ್ರೇಟಾಗಿ ಬರಬೇಕು. ಸ್ಟ್ರೇಟಾಗಿ ಬಂದು ನೀವು ಬ್ಲೌಸ್ಗಳನ್ನ ಬೆಂಡ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ನೋಡಿ ಕರೆಕ್ಟಾಗಿ ಇಲ್ಲಿ ಪಾಯಿಂಟ್ ಕರೆಕ್ಟಾಗಿರಬೇಕು. ಇಲ್ಲಿ ನಾನು ಸ್ವಲ್ಪ ಒಂದು ಏನು ಮಾಡಿದ್ದೀನಿ ಅಂದರೆ ಈ ಸ್ಟ್ರೇಟ್ ಲೈನ್ಗಿಂತ ಮೇಲೆ ತಗೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಬೇಕಂದರೆ ಟ್ರಿಮ್ ಮಾಡ್ಕೋಬೋದು. ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದು ಈಸಿ ಮೆಥಡು. ಇಲ್ಲಿ ನಿಮಗೆ ಕರೆಕ್ಟಾಗಿ ಏನು ಅನಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಹಿಂಗೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ. ಈಗ ನೆಕ್ಸ್ಟು ನಾನು ಈ ಬ್ಲೌಸ್ ಮೆಜರ್ಮೆಂಟಿಗೆ ಫ್ರಂಟ್ ಟು ಬ್ಯಾಕು ಸಪ್ರೇಟ್ ಕಟ್ಟಿಂಗ್ ಮಾಡ್ತಾಯಿಲ್ಲ, ಹಂಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ಥರ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಥರ ಈಸಿಯಾಗಿ ನಾವು ಕಟ್ಟಿಂಗ್ನ ಮಾಡ್ಕೋಬೋದು. 7.25 ಮೆಜರ್ಮೆಂಟ್ ಹೇಳಿದಾರಲ್ಲ, ಒಂದು 7.25 ಅಂದರೆ 1/4 ಇಂಚ್ ಲೂಸ್ ಕೊಡಿ ಅಂತ ಹೇಳಿದ್ದಾರೆ, ಹಂಗಾಗಿ 7.5. ಇಲ್ಲಿಂದ ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ 2 ಇಂಚನ್ನ ಬಿಟ್ಟು ನಾನು ಇಲ್ಲಿಂದ 7.5ಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. 7.5ಗೆ ಮಾರ್ಕಿಂಗ್ ಮಾಡ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಇದು 2 ಫ್ರಂಟು ಬ್ಯಾಕು ಒಟ್ಟಿಗೆ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಫಾಸ್ಟಾಗಿ ಕೆಲವೊಂದು ಸರಿ ನಾವು ಕಟ್ಟಿಂಗ್ ಮಾಡ್ಕೋಬೋದು. ನಾನು ವಿಡಿಯೋ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಮಾಡೋದ್ರಿಂದ ಸ್ವಲ್ಪ ಸ್ಟೆಪ್ಗಳು ಹೇಳೋದ್ರಿಂದ ಲೆಂತಿ ಆಗ್ಬೋದು, ಅಂತಂದರೆ ಲಾಂಗ್ ಆಗ್ಬೋದು ವಿಡಿಯೋ. ನಾವೇ ವಿಡಿಯೋ ಮಾಡಿದಿರ ಕಟ್ಟಿಂಗ್ ಮಾಡೋದಾದರೆ ಬೇರೆ ರೀತಿಯಾಗಿ ಕಟ್ಟಿಂಗ್ ಮಾಡ್ತೀವಿ, ಅಂದರೆ ಫಾಸ್ಟಾಗಿ ಕಟ್ಟಿಂಗ್ ಮಾಡ್ತೀವಿ. ಈ ಥರ ಯಾವಾಗಲೂ ಈ ಎಡ್ಜನ್ನ ಮಾರ್ಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ 11.5. ಈ ಹುಡುಗಿ ಲೆಂತ್ ಜಾಸ್ತಿ ಬೇಡ ಹೇಳಿದ್ದಾರೆ, ಯಾಕಂದರೆ ಉದ್ದ ಇಲ್ಲ. ಹಂಗಾಗಿ 11.5 ಪ್ಲಸ್ ಅರ್ಧ ಇಂಚು ಅಂದರೆ ನಾನೀಗ 12 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗು ಸೇರಿಸಿ 11.5 ಪ್ಲಸ್ ಅರ್ಧ ಇಂಚು ಸೇರಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಟ್ಟಿಂಗ್ ಈ ಥರದ್ದು ಸ್ವಲ್ಪ ಸ್ಮಾಲ್ ಸೈಜ್ ಬಂದಾಗ ನಾವು ಫ್ರಂಟ್ ಟು ಬ್ಯಾಕು ಸಪ್ರೇಟ್ ಏನು ಕಟ್ಟಿಂಗ್ ಮಾಡೋದು ಬೇಡ. ಚೆಸ್ಟ್ ಮೆಜರ್ಮೆಂಟ್ ಏನಾದರೂ ಚೇಂಜ್ ಇದ್ದು ಮಾಡಿದ್ರೆ ಅಪ್ಪರ್ ಚೆಸ್ಟು ಮತ್ತು ಮಿಡಲ್ ಚೆಸ್ಟಲ್ಲಿ ಏನಾದರೂ ವ್ಯತ್ಯಾಸ ಕಂಡ್ರೆ ನಾವು ಫ್ರಂಟ್ ಟು ಬ್ಯಾಕ್ನ ಸಪ್ರೇಟಾಗಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈ ಮೆಜರ್ಮೆಂಟಲ್ಲಿ 2 ಸ್ಮಾಲ್ ಸೈಜ್ ಅಂದರೆ ನಾರ್ಮಲ್ ಲಂಗ ಬ್ಲೌಸ್ ಟೈಪೇ ಅವ್ರದ್ದು ಮೆಜರ್ಮೆಂಟ್ ಇರೋದ್ರಿಂದ ನಾನು 2 ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಇದು ಹಾಫ್ ಸ್ಯಾರಿ ಫಂಕ್ಷನ್ಗೆ ಹೊಲಿತಾ ಇರೋದ್ರಿಂದ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಬೇಡ, ಡೀಪು ಅಂತ ಹೇಳಿದ್ದಾರೆ, ಹಾಗಾಗಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ 1/4 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೋಡ್ಕೊಳ್ಳಿ, ಇವ್ರದ್ದು ಶೋಲ್ಡ್ರ್ ಅಕಸ್ಮಾತ್ ಕೊಟ್ಟಿರುವಾಗ ನೋಡ್ಕೊಳ್ಳಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೀವು ಅಪ್ರೆಸ್ಮೆಂಟಾಗಿ ಮಾಡೋದಂದ್ರೂ 1/4 ಇದೆ ನೋಡಿ, 1/4. ನಮಗೆ ಈ ಬ್ಲೌಸ್ ಮೆಜರ್ಮೆಂಟಿಗೆ ನಮಗೆ 4.25 ಇದ್ದರೆ ಸಾಕಾಗುತ್ತೆ. ಹಾಗಾಗಿ ನಾನು ಈ ಬ್ಲೌಸ್ ಮೆಜರ್ಮೆಂಟಿಗೆ 4.25ನ ತೊಗೊಳ್ತಾ ಇದ್ದೀನಿ. ಸಪೋಸ್ ನಿಮಗೆ ಬೇಡ ಅಂದರೆ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಶೋಲ್ಡ್ರು ಇನ್ನೂ ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಒಂದೊಂದು ಥ್ರೆಡ್ ಏನಾಗುತ್ತೆ ಅಂದರೆ ಒಂದೊಂದು ಬ್ಲೌಸಲ್ಲಿ ಇಲ್ಲಿ ಬಿಟ್ಟುಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ 4.25ಗೆ ಇಟ್ಟು ತೋರಿಸ್ತೀನಿ. ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ನಾನು ಬೇಕಂದರೆ ಇಲ್ಲಿ ಒಂದು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ತೀನಿ. ನೀವು ಆ ಥರ ಬೇಕಾದರೆ ಮಾಡ್ಕೋಬೋದು ಎಕ್ಸ್ಪೀರಿಯನ್ಸ್ ಇದ್ದರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ನೀವು 4.25ಗೆ ಮಾರ್ಕ್ ಮಾಡ್ಕೊಳ್ಳೋದು ಉತ್ತಮ ಅಂತ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ 4.25ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇದು ಫಸ್ಟು ನಾನು ಬ್ಯಾಕ್ನ ಕಟ್ಟಿಂಗ್ ಮಾಡಿಕೊಂಡು ಫ್ರಂಟ್ನ ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ 2 ಇಂಚಿಗೆ ಡೌನ್ನ ತೊಗೊಳ್ತಾ ಇದ್ದೀನಿ. ಡೌನ್ ತೊಗೊಂಡು ಡೀಪ್ ಎಲ್ಲ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ ಅವರು. ಇಲ್ಲಿಂದ ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಬಾಕ್ಸ್ ಇರೋದ್ರಿಂದ ನಾನು ಒಂದು 2 ಇಂಚಿಗೆ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನಾವು 1/4 ಇಂಚು ಈ ಕಡೆ ಒಳಗಡೆ ತೊಗೋಬೋದು, ತೊಂದರೆ ಇಲ್ಲ. ಇದಕ್ಕೆ ಕಟ್ಟೋದು ಡೋರಿ ಕೂಡ ಇಟ್ಕೊಳ್ಳೋಣ, ಯಾಕಂದರೆ ಸ್ಮಾಲ್ ಸೈಜು ಆದ್ರೂ ನೋಡಿ ಒಂದು ಸ್ವಲ್ಪ ಕ್ರಾಸಾಗಿ ನಾನು ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಆದ್ರೂ ಓಕೆ, 2.25 ಇದ್ರೂ ಓಕೆ, ಆಯಿತಾ. ಇವಾಗ ನಾವು ಇದು ಬ್ಲೌಸ್
ಆರ್ಮೋಲ್ಸ್ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ಬ್ಲೌಸ್ನ ಮೆಜರ್ಮೆಂಟ್ನ ಒಂದ್ಸರಿ ಚೆಕ್ ಮಾಡ್ತೀನಿ, ಎಷ್ಟು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ನಾವು ಬೇರೆ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ನೋಡಿ, ಇದು 4 ಇದೆ. ಓಕೆ, 4.25 ನೆಕ್ ಆ್ಯಂಡ್ ಶೋಲ್ಡರು, ಇದು 4 ಕರೆಕ್ಟಾಗಿದೆ. ಹಂಗಾಗಿ ಕೆಲವೊಂದು ಸರಿ ನಾವು ಫಾಲೋ ಮಾಡಬೇಕಾಗುತ್ತೆ, ಕೆಲವೊಂದು ಸರಿ ಫಾಲೋ ಮಾಡಬಾರ್ದು. ಇದಕ್ಕೆ ನಾನು ಇಲ್ಲಿ ಸ್ಟಿಚಿಂಗಿಗೆ ಅಂತ ಅರ್ಧ ಇಂಚನ್ನ ಬಿಡ್ತಾ ಇದ್ದೀನಿ, 1 ಇಂಚಸ್ ತಗೊಳ್ತಾ ಇದ್ದೀನಿ. ನೋಡಿ, ಈ ಬ್ಲೌಸ್ ಮೆಜರ್ಮೆಂಟ್ಗೆ ನಾನು 1 ಇಂಚಸ್ನ ತಗೊಳ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಸ್ಮಾಲ್ ಸೈಜ್ ಆಗಿರೋದ್ರಿಂದ ನಾನು 1 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ 1.25 ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು 1 ಇಂಚಸ್ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಈಗ 7.25ಗೆ ಒಂದು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 7.25, ಇಲ್ಲಿ 4.25, ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರು 4.25, ಇಲ್ಲಿ 2 ಇಂಚಸ್ಸು, ಇಲ್ಲಿ 2.25, ಇಲ್ಲಿ 6 ಎಷ್ಟಿದೆ ವೇಸ್ಟ್ ಮೆಜರ್ಮೆಂಟ್ ಬಂದು 25 ಇದೆ. 25 ನಾನು ತೋರಿಸ್ತೀನಿ, ಅದೊಂದು ನಿಮಗೆ ತೋರಿಸಿಲ್ಲ ಅಂತ ಅನ್ಕೊತೀನಿ. ನೋಡಿ, 25 ಇದೆ. 25ನ 4 ಭಾಗ ಮಾಡಿಕೊಂಡ್ರೆ 6.25 ಬರುತ್ತೆ. ನಾನಿಲ್ಲಿ 6.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೆಕ್ಸ್ಟ್ ಏನು 2 ಇಂಚಸ್ನ ನಾವು ಅವರು ಎಕ್ಸ್ಟ್ರಾ ಸ್ವಲ್ಪ ಕ್ಲಾತ್ ಬೇಕಂತ ಹೇಳಿರೋದ್ರಿಂದ ನಾನು 2.25 ಇಂಚಸ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ನಾನು 1.25 ಅಥವಾ 1.25 ತೊಗೊಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಿಡೋದ್ರಿಂದ 1.25ನ ಬಿಡ್ತೀನಿ. ಇವಾಗ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ನು ಒಂದು ಸರಿ ತೋರಿಸ್ಬಿಡ್ತೀನಿ. ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡುವಂಥ ವಿಧಾನ. ತುಂಬ ಬ್ಲೌಸ್ಗಳಲ್ಲಿ ಎಲ್ಲ ಥರ ಸ್ಟೆಪ್ಸನ್ನು ತೋರಿಸಿದ್ದೀನಿ. ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ, ಆಫ್ ಸ್ಯಾರಿ ಫಂಕ್ಷನ್ ಸ್ಯಾರಿ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ನೋಡಿ, 6.25ಗೆ ಒಂದು ಗೀಟ್ ಕಮ್ಮಿ ಇದೆ. ಇಲ್ಲಿಂದ ಟೇಪ್ನ ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದನೇ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ನಮಗೆ 6.25ಗಿಂತ 1 ಗೀಟ್ ಎಕ್ಸ್ಟ್ರಾ ಇದೆ. ಅಂದರೆ ನಾವು ಇಲ್ಲಿ 1/4 ಇಂಚು ಲೂಸ್, ಇಲ್ಲಿ ಬ್ಲೌಸಲ್ಲಿ ಬಂದು 7.25 ಇದೆ. ನಾವು 1/4 ಇಂಚ್ ಎಕ್ಸ್ಟ್ರಾ ಲೂಸ್ನ ತೊಗೊಂಡಿರೋದ್ರಿಂದ ನಾವು ಸ್ವಲ್ಪ ಎಕ್ಸ್ಟ್ರಾ ಬಂದೇ ಬರುತ್ತೆ. ನೋಡಿ, ಈ ರೀತಿಯಾಗಿ ನೋಡಿಕೊಂಡ್ರೆ 7.25 ಇದೆ. ನಾನು 1/4 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಆರ್ಮೋಲ್ಸ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿಯಾಗಿ 1 1/4 ಇಂಚು ಎಕ್ಸ್ಟ್ರಾ ಬರ್ತಾ ಇದೆ. ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡ್ರೆ 6.25 1 ಗೀಟು ಬರ್ತಾ ಇದೆ. ಓಕೆ, ಯಾಕಂದರೆ ಇಲ್ಲಿ ನಾವು ಇನ್ನೂ ಒಂದು ಮೇನ್ ಪಾಯಿಂಟ್ನ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಎಲ್ಬೋ ಸ್ಲೀವ್ನ ಕಟ್ ಮಾಡಿದ್ದೀವಲ್ಲ, ಅದನ್ನು ನೋಡ್ಕೋಬೇಕಾಗುತ್ತೆ ಒಂದು ಸಾರಿ. ಇಲ್ಲಿ ರಾಂಗ್ ಆದರೆ ನಾವು ಇಲ್ಲಿ ಮೈನಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಸ್ಲೀವ್ನ ಕಟ್ಟಿಂಗ್ ಮಾಡಿರೋದ್ರಿಂದ ನಾವು ಸ್ಲೀವ್ಗೆ ತಕ್ಕಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾವು ಫಸ್ಟಿಗೆ ಇಲ್ಲಿ ಲೂಸ್ನ ಕೊಡಬೇಕಾಗಿತ್ತು, ನಾವು ಕೊಟ್ಟಿಲ್ಲ. ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟ್ ಇಲ್ಲಿ ಬಂದು ನೋಡಿ 7.25 ಬರ್ತಾಯಿದೆ. 7.25ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 7.25ಗೆ ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ಲೂಸ್ನ ಕೊಟ್ಕೊಳ್ತೀನಿ. ಆವಾಗ ಅವ್ರಿಗೆ ಲೂಸ್ ಅನ್ನೋದು ಬರುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಕೆಲವೊಂದು ಸಾರಿ ಬ್ಲೌಸ್ಗಳು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ 1/4 ಇಂಚು ಒಳಗಡೆ ಬಂದಿರೋದ್ರಿಂದ ಈ 1/4 ಇಂಚನ್ನ ನಾನು ಒಳಗಡೆ ತೊಗೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ಈಸಿಯಾಗಿ ನಾವು ಕೆಲವೊಂದು ಬ್ಲೌಸ್ನ ನೋಟಿಸ್ ಮಾಡಬೇಕಾಗುತ್ತೆ. ಇವಾಗ ಇದಾದಮೇಲೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಸ್ಲೀವ್ದು ಆರ್ಮೋಲ್ ಇದೆಯಲ್ಲ, ಆರ್ಮೋಲ್ನ ನಾನು ಒಂದೇ ಸಾರಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೀಸನ್ನ ಸ್ವಲ್ಪ ಜಾಸ್ತಿ ಬಿಡಬೇಕು. ಇಲ್ಲಿ ಬಂದು ನಾವು ಯಾವಾಗಲೂ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಯಾವಾಗ ಏನು ಮಾಡಬೇಕು, ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ನಾನು ಇಲ್ಲಿ 7.25ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಯಾಕಂದರೆ ಸ್ಲೀವ್ ಆಲ್ರೆಡಿ ಕಟ್ಟಿಂಗ್ ಮಾಡಿಬಿಟ್ಟಿದ್ದೀವಿ, ಸ್ಲೀವ್ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ 1/4 ಇಂಚ್ ಲೂಸ್ ಬಿಡಿ ಅಂತ ಹೇಳುವಾಗ ನಾನು ಸ್ಟಿಚಿಂಗಲ್ಲಿ ಬಿಡ್ತೀನಿ. ಇವಾಗ ನೋಡಿ, ಈ ಪಾರ್ಟ್ಸ್ ಏನಿರುತ್ತಲ್ಲ, ಈ ಮಧ್ಯ ಸೆಂಟ್ರಲ್ಲಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಆಯಿತಾ? ಈ ರೀತಿಯಾಗಿ ಕಟ್ಟಿಂಗ್ ಮಾಡಿಕೊಂಡು ನೋಡಿ, ಇಲ್ಲಿ ನಾವು ಕ್ರಾಸಾಗಿ ಕಟ್ಟಿಂಗ್ನ ತೆಗಿಬೇಕು. ಇದು ಪರ್ಫೆಕ್ಟಾಗೇ ಬೇಕು ಅಂತ ಹೇಳಿದ್ದಾರೆ. ಲೂಸ್ ಅಂದರೆ ಜಸ್ಟ್ ಇಲ್ಲಿ 1/4 ಇಂಚ್ ಮಾತ್ರ ಲೂಸ್ ಕೇಳಿರೋದ್ರಿಂದ ಇಲ್ಲಿ ನಾವು ಬಾಕ್ಸ್ ಆದರೂ ಇಟ್ಕೋಬೋದು ಅಥವಾ ರೌಂಡ್ ಆದರೂ ಇಟ್ಕೋಬೋದು. ಈ ಬ್ಲೌಸ್ಗೆ ಈ ಥರ ರೌಂಡ್ನ ಕೊಡ್ತಾ ಇದ್ದೀನಿ, ಯಾಕಂದರೆ ಅವರು ಪೈಪಿಂಗ್ ಕೊಡಲಿಕ್ಕೆ ಹೇಳಿದ್ದಾರೆ. ಪೈಪಿಂಗ್ ಕೊಡೋಕ್ಕೆ ಹೇಳಿರೋದ್ರಿಂದ
ನಾನು ಇದನ್ನು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಕಟ್ಟಿಂಗ್ ಮಾಡ್ಕೋಬೋದು, ಇಲ್ಲ ಅಂದರೆ ಫಸ್ಟಿಗಾದರೂ ನೀವು ಕಟ್ಟಿಂಗ್ನ ಮಾಡ್ಕೋಬೋದು. ಓಕೆನಾ? ನಾನು ನಿಮಗೆ ತೋರಿಸೋ ಇದಕ್ಕೋಸ್ಕರ ಫಸ್ಟಿಗೆ ಕಟ್ಟಿಂಗ್ನ ಮಾಡಿ ತೋರಿಸ್ತೀನಿ. ಆದರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಹುಷಾರಾಗಿ ನಾವು ಕಟ್ಟಿಂಗ್ ಅನ್ನೋದನ್ನ ಮಾಡಬೇಕು. ನೋಡಿ ಈ ರೀತಿಯಾಗಿ ಜಸ್ಟ್ 1/4 ಇಂಚನ್ನ ನಾನು ತೊಗೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿಯಾಗಿದೆ. ಇವಾಗ ಇಲ್ಲಿ ಫ್ರಂಟಲ್ಲಿ ನೋಡಿ, ಈ ನಾವೇನು ಇಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಈ ಕಟ್ಟಿಂಗ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಒಂದು ಮಾರ್ಕ್ನ ಈ ರೀತಿಯಾಗಿ ಮಾಡ್ಕೋಬೇಕು. ನಿಮಗೆ ಇಲ್ಲಿ ಶೇಪ್ ತೆಗಿಯೋಕ್ಕೆ ಮಾರ್ಕ್ ಬೇಕಲ್ವ? ಇದು ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ. 12 ವರ್ಷದ ಮಕ್ಕಳುಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಆರ್ಮೋಲ್ ಎಷ್ಟು ತೆಗಿಬೇಕು ಅಥವಾ ಇದೆಷ್ಟು ತೆಗಿಬೇಕು ಅಂತ. ನಿಮಗೆ ಬೇಕಂದರೆ ಈ ಕರು ಸ್ಕೇಲ್ ಇದೆಯಲ್ಲ, ಈ ಸ್ಕೇಲ್ನ ನೀವು ಯೂಸ್ ಮಾಡ್ಕೋಬೋದು. ನನಗೇನು ಅವಶ್ಯಕತೆ ಇಲ್ಲ, ಹಂಗಾಗಿ ನಾನೇನು ಮಾಡ್ಕೊಳ್ಳಲ್ಲ. ಈ ರೀತಿಯಾಗಿ ಒಂದು ಮಾರ್ಕ್ನ ಫ್ರಂಟ್ ಶೇಪ್ಗೆ ಮಾಡ್ಕೋಬೇಕು. ಇಲ್ಲಿ ಒಂದು ಮಾರ್ಕು, ನಾವು ಎರಡನ್ನೂ ಸ್ಟ್ರೇಟ್ ಮಾಡಿಕೊಂಡು ಬ್ಯಾಕ್ನ ಶೇಪ್ ತೊಗೊಂಡಿದ್ದೀನಿ. ಇಲ್ಲಿಂದ ನೋಡಿ, ಇಲ್ಲಿ 2 ಇಂಚಸ್ ಇದೆಯಲ್ಲ, ಇಲ್ಲಿ ಕೂಡ ಡೌನ್ಗೆ 2 ಇಂಚಸ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಏನು ಬಿಟ್ಕೊಳ್ತಾ ಇಲ್ಲ, ಯಾಕಂದರೆ ಈ ಮೆಜರ್ಮೆಂಟಿಗೆ ನಮಗೆ ಫ್ರಂಟ್ ಪಟ್ಟಿಗೆ ಅನ್ನೋದಕ್ಕೆ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ. ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ, ನಾನು ನೋಡಿರೋ ಪ್ರಕಾರ ನಾವು ಬಾಡಿ ಶೇಪ್ನ ನೋಡಿಕೊಂಡು ಸ್ಟಿಚಿಂಗ್ ಮಾಡೋದನ್ನ ಕಲಿಬೇಕು. ನೋಡಿ, ಇವಾಗ ಇದು ಪೈಪಿಂಗ್ ಕೊಡೋದ್ರಿಂದ ನಾನು 6 ಅಂದರೆ 5/4ವರೆಗೂ ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 5/4, 6ಗಿಂತ ಒಳಗಡೆ ಇದೆ. ಆ ರೀತಿಯಾಗಿ ನಾನು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಒಂದು ಗೀಟ್ ಆ ಥರ ನಾವು ನೋಡಿಕೊಂಡು ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ಟ್ರೇಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಸ್ಟಿಚಿಂಗಿಗೆ ಇಲ್ಲಿ ನಾವು ಫ್ರಂಟು ಶೇಪ್ ಅನ್ನೋದನ್ನ ನಾವು ಯಾವಾಗಲೂ ಮರ್ತ್ಬಿಟ್ರೆ, ಅದಕ್ಕೋಸ್ಕರ ಕಟಿಂಗ್ ಮಾಡ್ಕೊಳ್ಳುವಾಗಲೇ ನಾವು ಈ ರೀತಿಯಾಗಿ ಶೇಪ್ ತೆಗಿಯೋದನ್ನು ಮಾರ್ಕ್ ಮಾಡ್ಕೊಂಡಿರಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾಗ ಟಕ್ ಅಂತ ನೆನಪಾಗುತ್ತೆ, ಓ ಶೇಪ್ ಮಾರ್ಕ್ ಮಾಡಿದ್ದೀವಿ, ತೆಗಿಲಿಲ್ಲ ಅಂತ. ಆಮೇಲೆ ಇದನ್ನು ಅವರು ಟ್ರಯಲ್ ನೋಡಿರೋದ್ರಿಂದ ಇದು ಚೆಸ್ಟ್ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟು ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಡಾಟ್ ಹಿಡಿದಿರ್ತಾರಲ್ಲ, ಈ ಡಾಟ್ ಎಂಡಿಂಗ್ ಪಾಯಿಂಟಿಂಗಿಂದ ಇಲ್ಲಿ ಮೇಲೆ ಏನು ಸ್ಟಿಚಿಂಗ್ ಮಾಡಿದಾರಲ್ಲ ಆ ಸ್ಟಿಚಿಂಗ್ವರೆಗೂ ಇದು ಇನ್ಔಟ್ ಮಾಡಿದ್ದಾರೆ ಈ ಬ್ಲೌಸ್ದು. ಹಂಗಾಗಿ ನಾನು ಇಲ್ಲಿ ಸ್ಟಿಚಿಂಗ್ ಬಿಟ್ಟು ಈ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಇಲ್ಲಿಂದ ಎಷ್ಟು ಹಿಡ್ದಿದ್ದಾರೆ ಅಂತ ನಾವು ನೋಡ್ಕೊಳ್ಳೋಣ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ. ಈ ಬ್ಲೌಸು ಅಂದರೆ ಸ್ಮಾಲ್ ಸೈಜ್ ಆಗಿರೋದ್ರಿಂದ 8/4 ಇದೆ. 8/4 ಇದೆ. ಇಲ್ಲಿಂದ ಎಷ್ಟಿದೆ? 2/4 ಇದೆ. ಓಕೆ, ನಾನು ಒಂದು 1/4 ಇಂಚ್ ಡೌನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅವರೇ ಹೇಳಿದ್ದಾರೆ ಸ್ವಲ್ಪ ಪಟ್ಟಿ ಕರೆಕ್ಟಾಗಿ ಕುತ್ಕೋಬೇಕಂತ. ಹಂಗಾಗಿ 2.5ಗೆ ಒಂದು 1/4 ಇಂಚ್ ಡೌನ್ ಮಾಡಿದ್ದೀನಿ. ಉಳಿದಿದ್ದು ನಾನು ಯಾವ ರೀತಿಯಾಗಿ ಚೇಂಜ್ ಮಾಡಲ್ಲ. ಕೆಲವೊಂದು ಇಲ್ಲಿ ಮಾತ್ರ ಅವ್ರು ಸ್ವಲ್ಪ ಕೇಳಿದ್ರಿಂದ, ಚೇಂಜಸ್ ಹೇಳಿದ್ರಿಂದ ಮಾಡ್ಕೊಳ್ತಿದ್ದೀನಿ. ಇಲ್ಲಾಂದರೆ ನಾನು ಆ್ಯಸ್ ಇಟ್ ಈಸ್ ಹೆಂಗಿರುತ್ತೆ ಹಂಗೆ ಕಟಿಂಗ್ ಮಾಡ್ತೀನಿ. ನೋಡಿ, ಇಲ್ಲಿಂದ 4/4. ಇಲ್ಲಾಂದರೆ ನಾವು ಈ ಬ್ಲೌಸ್ದು ಬ್ಯಾಕ್ ಇರುತ್ತಲ್ಲ, ಈ ಬ್ಯಾಕ್ ಪಾರ್ಟಿಂಗ್ ಇಟ್ಕೊಂಡು ಇದು ಸ್ಟಿಚಿಂಗು ಇಲ್ಲಿಂದ ಈ ಥರ ಒಂದು ಮಾರ್ಕ್ ಮಾಡ್ಕೊಂಡು ಕೂಡ ನಾವು ಪಟ್ಟಿ ಎಷ್ಟು ಬೇಕು 2/4 ಈ ಥರ ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಮೆಜರ್ಮೆಂಟ್ ಕೊಟ್ಟಾಗ ಸ್ವಲ್ಪ ಅದ್ರ ಕಡೆನೇ ನಾವು ಗಮನ ಹರಿಸೋದ್ರಿಂದ ಇನ್ನೂ ಈಸಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು. ಇಲ್ಲಿಂದ 3. ಇಲ್ಲಿ ನಾವು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಇದು ಮೇಲೆ ಸ್ಟಿಚಿಂಗಿಗೆ, ಇದು ಕೆಳಗಡೆ ಸ್ಟಿಚಿಂಗಿಗೆ, ಇದು ಡಾಟ್ಗೆ ಈ ಥರ ಮಾರ್ಕ್ ಮಾಡ್ಕೊಡ್ತೀನಿ. ಟೋಟಲಿಗೆ ನೀವು ಬೇಕಂದರೆ 1/4 ಅಥವಾ 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೋದು. ಓಕೆ, ಇದಾದಮೇಲೆ ನಾವು ಇಲ್ಲಿಂದ ನೋಡ್ಕೋಬೇಕು, ಈ ಡಾಟಿಂದ ಈ ಫ್ರಂಟ್ ಪಟ್ಟಿ ಎಷ್ಟಿದೆ ಅಂತ. 2.5 ಇದೆ. ಮತ್ತು ಸ್ಟಿಚಿಂಗಿಗೆ ಸೇರಿಸಿ 2/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ಇದು ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. 3/4 ಇಂಚಿದೆ ನೋಡಿ, ಕರೆಕ್ಟಾಗಿ ನೋಡಿದರೆ ಇದು 3/4 ಇಂಚಿದೆ. ನಾನು ಈ ಬ್ಲೌಸ್ಗೆ 2 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಇದು ಓಲ್ಡ್ ಬ್ಲೌಸ್ ಆಗಿರೋದ್ರಿಂದ, ಇದು ಮತ್ತೆ ಪ್ರೆಸೆಂಟ್ ವೇರ್ ಮಾಡೋದ್ರಿಂದ ಒಂದು ಸ್ವಲ್ಪ ನಮಗೆ ಲೂಸ್ ಅನ್ನೋದು ಚೆಸ್ಟ್ ಹತ್ರ ಬರಲಿ ಅನ್ನೋದಕ್ಕೋಸ್ಕರ, ಅಂದರೆ ಇವಾಗ ಪ್ರೆಸೆಂಟ್ ಈಗ ಕರೆಕ್ಟಾಗಿದೆ. ಒಂದು ಸ್ವಲ್ಪ ಶೇಪ್ ಬೇಕು ಅಥವಾ ಒಂದು ಸ್ವಲ್ಪ ನಮಗೆ ಹಾಕಿ ನೋಡಿದಾಗ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಅಂದಾಗ ಸ್ವಲ್ಪ ಚೇಂಜಸ್ನ ನಾವು ಮಾಡ್ಕೋಬೇಕಾಗುತ್ತೆ. ನೀವು ಬೇಕಂದರೆ ಈ ಶೇಪ್ನ ತಗೊಳ್ಳಿ, ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ.
ಓಕೆ, ಈಗ ನಾನು ಇದನ್ನು ಕಟಿಂಗ್ನ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಕಟಿಂಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಡಾಟ್ ಮಾರ್ಕ್ಗೆ ಒಂದೊಂದು ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಈ ನ್ಯಾಚ್ ಹಾಕ್ಕೊಂಡಾದ್ಮೇಲೆ ನಾವು ಇಲ್ಲಿಂದ ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು. ಈ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇವಾಗ ನೋಡಿ ಇಲ್ಲಿಂದ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕರೆಕ್ಟಾಗಿ 3/4 ಸ್ಮಾಲ್ ಸೈಜ್ ಇರೋದ್ರಿಂದ 3/4 ಇದೆ. ಓಕೆನಾ. ಇಲ್ಲಿಂದ ಒಂದು ಕ್ರಾಸಾಗಿ ಈ ಕ್ರಾಸು ಮತ್ತು ಈ ಕ್ರಾಸ್ಗೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೋಡಿ ಈ ಪಾಯಿಂಟ್ ಇರುತ್ತಲ್ಲ ನೋಡಿ, ಯಾವುದೇ ಕಾರಣಕ್ಕೂ ಇಲ್ಲಿ ಡಾಟ್ ಬರಬಾರ್ದು. ಈ ಸೆಂಟ್ರಲ್ಲಿ ಡಾಟ್ ಬರಬಾರ್ದು. ಈ ಥರ ಬಂದರೆ ನಮಗೆ ಈ ಜಾಗದಲ್ಲಿ ಬಂದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದನ್ನು ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಇಲ್ಲಿಂದ ನಮಗೆ 3 ಇಂಚಸ್ ಸಾಕಾಗುತ್ತೆ. ನಮಗೆ ಈ ಬ್ಲೌಸ್ ಮೆಜರ್ಮೆಂಟಿಗೆ ಕರೆಕ್ಟಾಗಿ 3 ಇಂಚ್ ಸಾಕು. ಇಲ್ಲಿಂದ ಬಂದು ನಮಗೆ 2 ಇಂಚು ಇನ್ನು ನಾವು ಇಲ್ಲಿ ಏನು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟೇ ಇದ್ದರೆ ಸಾಕು. ಅಂದರೆ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಲೆಂತ್ಗೆ ತೊಗೊಂಡ್ರೆ ಇಲ್ಲಿಂದ 1.5, ಇಲ್ಲಿಂದ 1.25. ಸಾರಿ, ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಡಪ್ ಮಾಡಬೇಕು. ಈ ವೈಟ್ ಮಾರ್ಕರಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಈ ಥರ ಒಂದು ಮಾರ್ಕ್ನ ತಗೊಳ್ಳಿ. ಈ ಥರ ಒಂದು ಮಾರ್ಕರ್ನ ತಗೊಂಡು ಈಗ ಈ ಥರ ಒಂದು ಟಚ್ನ ಕೊಟ್ಟರೆ ಇನ್ಸೈಡ್ ನೋಡಿ ಈ ಥರ ಬಂದಿರುತ್ತೆ. ಅದೇ ಒಂದು ಕರೆಕ್ಟಾಗಿ ನಾವು ಸ್ಕೇಲ್ ಇಟ್ಕೊಂಡು ಮಾಡ್ಕೊಳ್ಳಿ. ಯಾರೇ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀರಾ ಹೊಸ್ದಾಗಿ ಅಂದರೆ ಈ ಮೆಥಡ್ನ ಫಾಲೋ ಮಾಡಿ. ನಿಮಗೆ ಈಸಿಯಾಗಿ ಬ್ಲೌಸ್ನ ಡಾಟ್ ಮಾರ್ಕಿಂಗ್ ಅನ್ನೋದು ಎಲ್ಲೂ ಕೂಡ ಮಿಕ್ಸ್ ಆಗಲ್ಲ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ. ಇವಾಗ ನಾನು ಬ್ಯಾಕಲ್ಲಿ ತೋರಿಸ್ತೀನಿ. ಏನು ಗೊತ್ತಾ, ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಈ ಡಾಟು ಇಲ್ಲಿ ಕರೆಕ್ಟಾಗಿ ಈ ಶೇಪ್ ಅನ್ನೋದು ಕುತ್ಕೊಂಡಿದೆ. ಇಲ್ಲಿ ಬಂದು ಈ ರೀತಿಯಾಗಿದೆ. ಈಗ ನಾವು ಬೆಲ್ಟ್ ಅನ್ನೋದನ್ನ ನೀಟಾಗಿ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸ್ಟ್ರೇಟ್ ಕಟ್ಟಿಂಗ್ನ ಮಾಡ್ಕೊಳ್ಳಿ ಆಯಿತಾ. ಸ್ಟ್ರೇಟ್ ಕಟ್ಟಿಂಗ್ ಮಾಡಿಕೊಂಡು ನಾವು ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಕರೆಕ್ಟಾಗಿದೆಯಲ್ಲ, ಇಲ್ಲಿಂದ ಎಷ್ಟಿದೆ ಮೇಲೆ ಸ್ಟಿಚಿಂಗದು ಸೇರಿಸಿ 2.25 ಕರೆಕ್ಟಾಗಿ ನಮಗೆ ಬೇಕಂದರೆ 2.25. ಅಕಸ್ಮಾತ್ ನಾವೇನಾದರೂ 4th ಡಾಟ್ ಅಂದರೆ ನೋಡಿ ಈ ರೀತಿಯಾಗಿ ನಾವೇನಾದರೂ 4th ಡಾಟ್ ಇಲ್ಲಿ ಹಿಡಿತೀವಿ ಅಂತ ಗೊತ್ತಾದರೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ನನಗೆ 4th ಡಾಟ್ ಬೇಕಾಗಿಲ್ಲ. ಹಾಗಾಗಿ ನಾನು 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಫ್ರಂಟ್ ನೋಡ್ಕೋಬೇಕು. ಇಲ್ಲಿಂದ ನಮಗೆ 2 ಇಂಚಸ್ ಇದೆ. 2 ಇಂಚಸ್ಸು ಪ್ಲಸ್ 1 ಇಂಚಸ್ ಅಂದರೆ ನಮಗೆ 3 ಇಂಚಸ್ ಆಗುತ್ತೆ. ಇಲ್ಲಿ ನೋಡಿ 3 ಇಂಚಸ್ ಆಗುತ್ತೆ. ಕರೆಕ್ಟಾಗಿ ಇಲ್ಲಿ 2.25 ಇದೆ. ಇಲ್ಲಿ ಸ್ಟಿಚಿಂಗಿಗೆ ಓಕೆ 2.25 ಇದೆ. ಇಲ್ಲಿ ಬಂದು 2 ಇಂಚ್ ಕರೆಕ್ಟಾಗಿ ನಮಗೆ 2 ಇಂಚು 1 ಗೀಟ್ ಇದೆ. ಅಂದರೆ 2.25 ತೊಗೊಳ್ತೀನಿ. 2.25 ಈ ಥರ ತಗೊಂಡು ಇಲ್ಲಿ ಸ್ಟಿಚಿಂಗಿಗೆ ಅಂತ ತೊಗೊಳ್ತೀನಿ. ಟೋಟಲ್ ಮತ್ತೆ ನಮಗೆ ಏನಾದರೂ ಕ್ಲಾರಿಟಿ ಬೇಕಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ 2.5 ಇದೆ. ನಾನು ಕರೆಕ್ಟಾಗಿ ತೊಗೊಂಡಿರೋದ್ರಿಂದ 2.5 ಪ್ಲಸ್ 1/4 ಇಂಚ್ ಎಕ್ಸ್ಟ್ರಾ. ಈಗ ಟೋಟಲ್ ಬಂದು 3.25 ಇದೆ. ಈ ರೀತಿಯಾಗಿ ನಾವು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಇಲ್ಲಿ ಬಂದು 3 ಇಂಚಸ್ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಈ ಜಾಗ, ಈ ಡಾಟ್ದು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿಂದ ನಾವು 2.25 ತೊಗೊಂಡಿದ್ದೀವಲ್ಲ, ಇಲ್ಲಿ ನಾನು 3 ಇಂಚಿಗೆ ಡೌನ್ನ ಮಾಡ್ಕೊಂಡಿದ್ದೀನಿ. ಇದು ಮೇಯ್ನ್ ಇಂಪಾರ್ಟೆಂಟ್ ನಾವು ಬ್ಲೌಸ್ ಕಟ್ಟಿಂಗಲ್ಲಿ ನೋಡ್ಕೋಬೇಕಾಗಿರುವಂಥ ಪಾಯಿಂಟ್ಗಳು ಮತ್ತು ಟ್ರಿಕ್ಸ್ಗಳು. ಇಲ್ಲಿ ನಾನೇನು ಮಾಡ್ತೀನಿ, ಕ್ರಾಸಾಗಿ ಕಟ್ಟಿಂಗ್ ಮಾಡ್ತೀನಿ. ಸ್ವಲ್ಪ ನೋಡಿ ಈ ರೀತಿಯಾಗಿ ಕ್ರಾಸ್ ಕಟ್ಟಿಂಗ್ ಮಾಡ್ತೀನಿ. ಇಲ್ಲೂ ಕೂಡ ಈ ರೀತಿಯಾಗಿ ಕ್ರಾಸ್ ಕಟ್ಟಿಂಗ್ನ ಮಾಡ್ತೀನಿ. ಇದು ಫ್ರಂಟ್ ನಮಗೆ ಗೊತ್ತಾಗಲಿ ಅಂತ ಇಲ್ಲೊಂದು ನ್ಯಾಚ್ನ ಇಟ್ಕೊಳ್ತೀನಿ. ಮತ್ತು ಈ ಬ್ಲೌಸ್ ಇಲ್ಲಿ ನೋಡಿ, ಇವಾಗ ನಾವು
ಶೇಪ್ ಮಾರ್ಕ್ನ ಮಾಡ್ಕೋಬೇಕಲ್ವಾ. ಇದು ಇನ್ನೂ ಈಸಿಯಾಗಿ ಕಲ್ತ್ಕೋಬೋದು ನೋಡಿ. ಇಲ್ಲಿ 1.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟಿಂದ ಹೀಗೆ ಒಂದು ಸೆಂಟ್ರ್ ಲೈನ್ನ ಹಾಕ್ಕೊಳ್ಳಿ. ಈ ಸೆಂಟ್ರ್ ಲೈನ್ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಹೀಗೆ ಬನ್ನಿ, ಶೇಪ್ ಬನ್ನಿ, ಹೀಗೆ ಹೋಗಿ ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಹೀಗೆ ಬಂದು ಇಲ್ಲಿ ಸ್ವಲ್ಪ ಡೌನ್ ಮಾಡ್ಕೊಂಡು ಹೋದರೆ ನಿಮಗೆ ಎಷ್ಟೊಂದು ಟೆಕ್ನಿಕಲಿ ಸಿಗುತ್ತೆ. ನೀವು ಬೇರೆ ಬೇರೆ ಯೂಟ್ಯೂಬವ್ರನ್ನ ಬೇಕಾದರೆ ಫಾಲೋ ಮಾಡಿ ನೋಡಿ, ತುಂಬ ಟೆಕ್ನಿಕ್ನ ಹೇಳ್ಕೊಡ್ತಾ ಇರ್ತಾರೆ, ಅದನ್ನು ಫಾಲೋ ಮಾಡಿ. ಸ್ಲೀವಲ್ಲಿ ಶೇಪ್ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಅಥವಾ ನಿಮಗೆ ರಿಂಕಲ್ ಬರ್ತಾ ಇದೆ ಅಂದರೆ ಯೂಟ್ಯೂಬರ್ನ ಫಾಲೋ ಮಾಡಿ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ರೀತಿಯಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಶೇಪ್ ಬಂದಿದೆ ಅಂತ ನೋಡಿ. ಇಲ್ಲಿ ನೋಡಿ ಎಸ್ ಟೈಪಲ್ಲಿ ಬರುತ್ತೆ, ಹೀಗೆ ಬಂದು ಹೀಗೆ ಹೋಗುತ್ತೆ. ಆವಾಗ ನಮಗೆ ಬ್ಲೌಸ್ದು ಮೆಜರ್ಮೆಂಟ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಸ್ಮಾಲ್ ಸೈಜ್ ಬ್ಲೌಸು ನಾನು ವಿಡಿಯೋ ತುಂಬ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಅದರಲ್ಲಿ ಇದು ತುಂಬ ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇರುತ್ತೆ, ಸ್ವಲ್ಪ ಟೆಕ್ನಿಕಲಿ ಅದನ್ನು ನಾವು ಫಾಲೋ ಮಾಡಿದ್ರೆ ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಅನ್ನೋದನ್ನ ಕಲ್ತ್ಕೋಬೋದು ಮತ್ತು ಸ್ಟಿಚಿಂಗು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸಪೋಸ್ ನಾನೇನಾದರೂ ಒಂದೊಂದು ಪಾಯಿಂಟ್ನ ಮಿಸ್ ಮಾಡಿದರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನನಗೆ ಗೊತ್ತಿರೋ ಅಷ್ಟನ್ನು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋದು ಇರುತ್ತೆ. ಮತ್ತು ಯೂಟ್ಯೂಬಿಂದ ನಾವು ಹೇಳ್ತಾ ಕೆಲವು ಪಾಯಿಂಟ್ಸ್ಗಳನ್ನ ನಾವು ಕಲ್ತಂಗಾಗುತ್ತೆ, ನೀವು ಕೂಡ ಅದನ್ನು ತಿಳ್ಕೊಂಡಂಗಾಗುತ್ತೆ ಅನ್ನೋದಕ್ಕೋಸ್ಕರ ಈ ಪಾಯಿಂಟ್ಸ್ಗಳನ್ನ ಹೇಳೋದು. ಪ್ರತಿ ಬ್ಲೌಸಲ್ಲಿ ಏನಾದರೂ ಬಂದಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಬ್ಲೌಸು 100% ಕರೆಕ್ಟಾಗಿ ಬರುತ್ತೆ, ಹಂಗಾಗಿ ನಾನು ಈ ಬ್ಲೌಸ್ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.